ಗಜರಾಜ್ ಎಂಬ ಒಬ್ಬ ಫೇಮಸ್ ಹಾಗೂ ಇಂಟೆಲಿಜೆಂಟ್ ಡಿಟೆಕ್ಟಿವ್ ಬಳಿ ಇಬ್ಬರು ಗಂಡ ಹೆಂಡತಿ ನಮ್ಮನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಕೇಸ್ ತೆಗೆದುಕೊಂಡು ಬರ್ತಾರೆ. ಈ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಗಜರಾಜ್ಗೆ ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವಾಗದ ಒಂದಷ್ಟು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗ್ತವೆ. ಅಷ್ಟಕ್ಕೂ ಆ ಗಂಡ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋರು ಯಾರು? ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಆಫೀಸರ್ ಗಜರಾಜ್ಗೆ ಗೊತ್ತಾಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವು ಗೆಸ್ ಕೂಡ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಅದ್ಭುತ ಎಂಬ ಹಿಂದಿ ಭಾಷೆಯ ಹಾರರ್ ಕಮ್ ಮಿಸ್ಟರಿ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ಗಜರಾಜ್ ಎಂಬ ಒಬ್ಬ ತುಂಬಾನೇ ಫೇಮಸ್ ಹಾಗೂ ಇಂಟೆಲಿಜೆಂಟ್ ಡಿಟೆಕ್ಟಿವ್ ನನ್ನ ನೋಡ್ತೀವಿ. ಈತ ಯಾವುದೇ ಕೇಸ್ ಗಳನ್ನಾದ್ರೂ ಕೂಡ ತುಂಬಾನೇ ಸುಲಭವಾಗಿ ಸಾಲ್ವ್ ಮಾಡುವಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರ್ತಾನೆ. ಆದ್ರೆ 5 ವರ್ಷಗಳ ಹಿಂದೆ ಇವನ ಬಳಿ ಬಂದ ಒಂದು ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಹಲವಾರು ಶಾಕಿಂಗ್ ವಿಷಯಗಳು ಗೊತ್ತಾಗಿರುತ್ತವೆ. ಪ್ರಪಂಚದಲ್ಲಿ ನಡೆಯುವ ಒಂದಷ್ಟು ವಿಷಯಗಳಿಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗಜರಾಜ್ ಆ ಕೇಸ್ ಅನ್ನ ಒಂದು ಫ್ಲಾಶ್ ಬ್ಯಾಕ್ ಮೂಲಕ ಹೇಳೋದಕ್ಕೆ ಶುರು ಮಾಡ್ತಾನೆ. ಈಗ ಆದಿತ್ಯ ಹಾಗೂ ಶ್ರುತಿ ಎಂಬ ಗಂಡ ಹೆಂಡತಿಯನ್ನ ನೋಡ್ತೀವಿ. ಮದುವೆಯಾದ ಹೊಸತರಲ್ಲಿ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿದ್ದ ಇವರಿಬ್ಬರು ಬರುತ್ತಾ ಜಗಳವಾಡಿಕೊಂಡು ಈಗ ರಿಲೇಶನ್ಶಿಪ್ ಅನ್ನ ಹಾಳು ಮಾಡಿಕೊಂಡಿರ್ತಾರೆ. ಈ ಆದಿತ್ಯ ಒಬ್ಬ ಡಾಕ್ಟರ್ ಆಗಿದ್ದು ತನ್ನ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ನ MD ಕೂಡ ಆಗಿರ್ತಾನೆ. ಮರುದಿನ ಬೆಳಿಗ್ಗೆ ಆದಿತ್ಯ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ಶ್ರುತಿ ಅವನನ್ನ ತಡೆದು ಇವತ್ತೊಂದು ದಿನ ನನ್ನ ಜೊತೆನೆ ಇರು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಆದಿತ್ಯ ಇಲ್ಲ, ಹಾಸ್ಪಿಟಲ್ ನಲ್ಲಿ ಇವತ್ತೊಂದು ಇಂಪಾರ್ಟೆಂಟ್ ಆಪರೇಷನ್ ಇದೆ, ನಾನು ಹೋಗಲೇಬೇಕು ಅಂತ ಹೇಳ್ತಾ ಶ್ರುತಿಗೆ ಒಂದು ಇಂಜೆಕ್ಷನ್ ಅನ್ನು ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮನೆಯಲ್ಲಿ ಒಬ್ಬಳೇ ಇದ್ದ ಶ್ರುತಿ ಕಿಚನ್ ನಲ್ಲಿ ಜ್ಯೂಸ್ ಮಾಡ್ತಿದ್ದಾಗ ಆದಿತ್ಯ ಕಾಲ್ ಮಾಡ್ತಾನೆ. ತಕ್ಷಣವೇ ಶ್ರುತಿ ಮಿಕ್ಸಿಯನ್ನ ಆಫ್ ಮಾಡಿ ಆದಿತ್ಯನ ಕಾಲ್ ಅನ್ನ ಪಿಕ್ ಮಾಡ್ತಾಳೆ. ಆತ ಶ್ರುತಿ ಮಿಸ್ ಮಾಡದೆ ಟೇಬಲ್ ಮೇಲೆ ಇಟ್ಟಿರುವ ಮೆಡಿಸಿನ್ ಅನ್ನ ತಗೋ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಸರಿ ಅಂತ ಶ್ರುತಿ ಫೋನ್ ಅನ್ನ ಕಟ್ ಮಾಡಿ ಇನ್ನೇನು ಕಿಚನ್ ಕಡೆ ಬರ್ಬೇಕು ಅನ್ನುವಷ್ಟರಲ್ಲಿ ಮನೆಯ ಲೈಟ್ ಗಳು ಇದ್ದಕ್ಕಿದ್ದ ಹಾಗೆ ಫ್ಲಿಕರ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಕಿಚನ್ ನಲ್ಲಿದ್ದ ಎಲ್ಲ ಕಬೋರ್ಡ್ ಗಳ ಡೋರ್ ಗಳು ತಾವಾಗಿ ತಾವೇ ತೆರೆದುಕೊಂಡಿರುತ್ತವೆ. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಮಿಕ್ಸಿ ಕೂಡ ಆನ್ ಆಗಿ ಬಿಡುತ್ತೆ. ನಾನು ಆಫ್ ಮಾಡಿ ಹೋಗಿದ್ದ ಮಿಕ್ಸಿ ಆಟೋಮೆಟಿಕ್ ಆಗಿ ಹೇಗೆ ಆನ್ ಆಯ್ತು ಅಂತ ನೋಡಿದ್ರೆ ಅದರ ಬಟನ್ ಈಗಲೂ ಕೂಡ ಆಫ್ ಆಗಿ ಇರುತ್ತೆ. ಇದನ್ನ ನೋಡಿದ ಶ್ರುತಿಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣ ಸ್ವಿಚ್ ಬೋರ್ಡ್ ಗೆ ಹಾಕಿದ್ದ ಮಿಕ್ಸಿಯ ಪ್ಲಗ್ ಅನ್ನ ರಿಮೂವ್ ಮಾಡ್ತಾಳೆ. ಆದ್ರೂ ಕೂಡ ಆ ಮಿಕ್ಸಿ ನಾನ್ ಸ್ಟಾಪ್ ಓಡುತ್ತಲೇ ಇರುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಶ್ರುತಿ ಏನಾಗ್ತಿದೆ ಅಂತ ನೋಡುತ್ತಿದ್ದಾಗಲೇ ಇದ್ದಕ್ಕಿದ್ದ ಹಾಗೆ ಆ ಮಿಕ್ಸಿ ಬ್ಲಾಸ್ಟ್ ಆಗಿ ಬಿಡುತ್ತೆ. ಅದರ ಒಳಗಡೆ ಇದ್ದ ಜ್ಯೂಸ್ ಗೋಡೆಯ ಮೇಲೆಲ್ಲ ಚೆಲ್ಲಿ ಅದು ಜೀಸಸ್ ಕ್ರಾಸ್ ಸಿಂಬಲ್ ರೀತಿ ಫಾರ್ಮ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆದಿತ್ಯ ಡಿಟೆಕ್ಟಿವ್ ಗಜರಾಜ್ ನನ್ನ ಮನೆಗೆ ಕರೆಸುತ್ತಾನೆ. ಈಗ ಶ್ರುತಿ, ಸರ್ ನಮ್ಮನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಅವರು ಯಾರು ಅಂತ ನಮಗೆ ಗೊತ್ತೇ ಆಗ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಗಜರಾಜ್, ನಿಮ್ಮನ್ನ ಯಾರಾದ್ರೂ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ನೀವು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕಲ್ವಾ, ನನ್ನನ್ನ ಯಾಕೆ ಇಲ್ಲಿಗೆ ಕರೆಸಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಯಾಕೆ ಸರ್, ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಘಟನೆಗಳು ಬೇರೆ ಕೇಸ್ಗಳಲ್ಲಿ ನಡೆಯುವ ರೀತಿ ನಾರ್ಮಲ್ ಆಗಿಲ್ಲ, ಎಲ್ಲವೋ ವಿಚಿತ್ರವಾಗಿದೆ ಅಂತ ಹೇಳ್ತಾ ನಡೆದ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಾವು ಈ ಮನೆಯನ್ನ ಹೊಸದಾಗಿ ಪರ್ಚೇಸ್ ಮಾಡಿ ಇಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ ಮೊದಲ ದಿನವೇ ನಾನು ಮಲಗಿಕೊಂಡಿದ್ದಾಗ ನನ್ನ ಮೇಲೆ ಯಾರೋ ಒಬ್ಬಳು ಹುಡುಗಿ ಆತ್ಮ ಗಾಳಿಯಲ್ಲಿ ತೇಲ್ತಿರುವ ರೀತಿ ಭಾಸವಾಗಿತ್ತು. ಬಹುಶಃ ಅದೊಂದು ಕೆಟ್ಟ ಕನಸಿರಬೇಕು ಅಂದುಕೊಂಡು ನಾನು ಸುಮ್ಮನಾದೆ. ಆದ್ರೆ 2 ದಿನಗಳ ನಂತರ ಮನೆಗೆ ಡೆಕೋರೇಷನ್ ಲೈಟ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ಅಂಗಡಿಯಲ್ಲಿ ಹಾಕಿದ್ದ ಒಂದು ದೊಡ್ಡ ಚಾಂಡೆಲಿಯರ್ ನಮ್ಮಿಬ್ಬರ ಮೇಲೆ ಇನ್ನೇನೋ ಬೀಳೋದ್ರಲ್ಲಿತ್ತು. ಆದ್ರೆ ನಾವಿಬ್ರು ಜಸ್ಟ್ ಮಿಸ್ ಆಗಿ ನಮ್ಮ ಪ್ರಾಣವನ್ನ ಉಳಿಸಿಕೊಂಡ್ವಿ. ನಂತರ ನಿನ್ನೆ ನೋಡಿದ್ರೆ ಎಷ್ಟೇ ಆಫ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಫ್ ಆಗದ ಮಿಕ್ಸಿ ಒಳಗಡೆ ಇದ್ದ ಜ್ಯೂಸ್ ಗೋಡೆಯ ಮೇಲೆ ಸಿಡಿದು ಅದು ಜೀಸಸ್ ಕ್ರಾಸ್ ರೀತಿ ಸಿಂಬಲ್ ಫಾರ್ಮೇಶನ್ ಆಗಿದೆ ಅಂತ ಕರೆದುಕೊಂಡು ಹೋಗಿ ತೋರಿಸ್ತಾಳೆ. ಶ್ರುತಿಯ ಮಾತುಗಳನ್ನ ಕೇಳಿದ ಗಜರಾಜ್ಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಬಹುಶಃ ಇವರಿಬ್ಬರಿಗೆ ಯಾರೋ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು ಅಂತ ಮನೆಯಿಂದ ಹೊರಗಡೆ ಬಂದು ಸುತ್ತಮುತ್ತ ಎಲ್ಲ ಕಡೆ ಸುತ್ತಾಡಿ ನೋಡ್ತಾನೆ. ಆದ್ರೆ ದೂರದವರೆಗೂ ಯಾವುದೇ ಮನೆಗಳು ಕಾಣಿಸೋದೇ ಇಲ್ಲ. ಅದೇ ಸಮಯಕ್ಕೆ ಗಜರಾಜ್ನ ಬಳಿ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು, ಯಾರ್ ನೀವು, ಇಲ್ಲೇನ್ ಮಾಡ್ತಿದ್ದೀರಾ, ಏನ್ ಬೇಕು ಅಂತ ವಿಚಾರಿಸ್ತಾನೆ. ಮೊದಲೇ ಇನ್ವೆಸ್ಟಿಗೇಷನ್ ನ ಟೆನ್ಷನ್ ನಲ್ಲಿದ್ದ ಗಜರಾಜ್ ಅವನಿಗೆ ಸರಿಯಾಗಿ ಉತ್ತರ ಕೊಡದೆ ಅಲ್ಲಿಂದ ಹೊರಟು ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆದಿತ್ಯನ ಹಾಸ್ಪಿಟಲ್ ನಲ್ಲಿ ಒಂದು ಸೆಮಿನಾರ್ ಇರುತ್ತೆ. ಅಲ್ಲಿಗೆ ಗಜರಾಜ್ ಕೂಡ ಎಲ್ಲರ ಜೊತೆ ಬಂದು ಕೂತಿರ್ತಾನೆ. ಆದಿತ್ಯ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ತಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಹಾಲ್ ನ ಎಲ್ಲ ಲೈಟ್ ಗಳು ಜೋರಾಗಿ ಫ್ಲಿಕರ್ ಆಗೋದಕ್ಕೆ ಶುರುವಾಗ್ತವೆ. ಜೊತೆಗೆ ಸೀಲಿಂಗ್ ಫ್ಯಾನ್ ಗಳು ತುಂಬಾನೇ ಸ್ಪೀಡ್ ಆಗಿ ತಿರುಗೋದಕ್ಕೆ ಶುರುವಾಗುತ್ತವೆ. ಇದನ್ನ ನೋಡಿದ ಗಜರಾಜ್ಗೆ ಆಶ್ಚರ್ಯ ಆಗುತ್ತೆ. ತಕ್ಷಣ ಎಲ್ಲ ಫ್ಯಾನ್ ಗಳನ್ನ
ಆಫ್ ಮಾಡೋದಕ್ಕೆ ಹೇಳ್ತಾನೆ. ಫ್ಯಾನ್ ಗಳ ಸ್ವಿಚ್ ಅನ್ನ ಆಫ್ ಮಾಡಿದ್ರು ಕೂಡ ಆ ಫ್ಯಾನ್ ಗಳು ಮತ್ತಷ್ಟು ಜೋರಾಗಿ ತಿರುಗೋದಕ್ಕೆ ಶುರುವಾಗುತ್ತವೆ. ಅಷ್ಟರಲ್ಲೇ ಒಂದು ಸೀಲಿಂಗ್ ಫ್ಯಾನ್ ಆದಿತ್ಯ ಹಾಗೂ ಶ್ರುತಿಯ ಮೈ ಮೇಲೆನೆ ಬಿದ್ದು ಬಿಡುತ್ತೆ. ಈಗಲೂ ಕೂಡ ಅವರಿಬ್ಬರು ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗ್ತಾರೆ. ಇದನ್ನ ನೋಡಿದ ಆ ಸೆಮಿನಾರ್ಗೆ ಬಂದಿದ್ದ ಜನರೆಲ್ಲ ತುಂಬಾನೇ ಶಾಕ್ ಆಗಿ ಆ ಕಡೆ ಓಡಾಡ್ತಿದ್ರೆ ಗಜರಾಜ್ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ. ಆ ಫ್ಯಾನ್ ಕೆಳಗಡೆ ಬೀಳುವಾಗ ಗೋಡೆಯ ಮೇಲೆ ಒಂದು ಕ್ರಾಸ್ ರೀತಿಯ ಸಿಂಬಲ್ ಮೂಡಿರುತ್ತೆ. ಎಲ್ಲರೂ ಏನಾಯ್ತು ಅಂತ ಶಾಕ್ ನಲ್ಲಿದ್ರೆ ಆ ಸೆಮಿನಾರ್ಗೆ ಬಂದಿದ್ದ ಒಬ್ಬಳು ಹುಡುಗಿ ಮಾತ್ರ ಯಾವುದೇ ಟೆನ್ಷನ್ ಆಗೋ ಎಕ್ಸ್ಪ್ರೆಷನ್ ಇಲ್ಲದೆ ಆರಾಮಾಗಿ ಕಾಮ್ ಆಗಿ ಕೂತಿರ್ತಾಳೆ. ಆಕೆಯನ್ನ ನೋಡಿದ ಗಜರಾಜ್ಗೆ ಅನುಮಾನ ಶುರುವಾಗುತ್ತೆ. ಆಕೆ ಯಾರು ಅಂತ ಚೆಕ್ ಮಾಡಬೇಕು ಅನ್ನುವಷ್ಟರಲ್ಲಿ ಜನಗಳ ಮಧ್ಯ ಆ ಹುಡುಗಿ ಕಾಣೆಯಾಗಿರ್ತಾಳೆ. ತಕ್ಷಣ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಆಕೆ ಮುಖ ನೋಡಿ ಆಕೆಯನ್ನ ಈ ಹಿಂದೆ ನಾನೆಲ್ಲೋ ನೋಡಿದ್ದೀನಲ್ಲ ಅಂತ ಗಜರಾಜ್ಗೆ ಫ್ಲಾಶ್ ಆಗುತ್ತೆ. ಎಲ್ಲಿ ಅಂತ ತುಂಬಾ ಹೊತ್ತು ಯೋಚನೆ ಮಾಡಿದಾಗ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಚರ್ಚ್ಗೆ ಹೋಗಿದ್ದಾಗ ಅಲ್ಲಿ ಆಕೆ ಬಂದಿದ್ದು ನೆನಪಾಗುತ್ತೆ. ತಕ್ಷಣ ಆಕೆ ಬಗ್ಗೆ ಚರ್ಚ್ಗೆ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಆಕೆ ಹೆಸರು ಮೇರಿ. ಆಕೆ ತುಂಬಾನೇ ಒಳ್ಳೆ ಹುಡುಗಿ. ಆಕೆ ರೋಡ್ ಆಕ್ಸಿಡೆಂಟ್ ಆದವರನ್ನ ಕಾಪಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಸಹಾಯ ಮಾಡುವ ಒಂದು ಫೌಂಡೇಶನ್ ನ ನಡೆಸುತ್ತಿದ್ದಾಳೆ ಅಂತ ಚರ್ಚ್ ನ ಫಾದರ್ ಹೇಳ್ತಾರೆ. ಸರಿ, ಆಕೆ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಫಾದರ್ಗೂ ಕೂಡ ಆಕೆ ಅಡ್ರೆಸ್ ಗೊತ್ತಿರೋದಿಲ್ಲ. ಆದ್ರೆ ಆಕೆ ಪ್ರತಿ ಬುಧವಾರ ಪೇಷಂಟ್ ಗಳನ್ನ ಕರೆದುಕೊಂಡು ಚರ್ಚ್ಗೆ ಬರ್ತಾಳೆ ಅಂತ ಹೇಳ್ತಾರೆ. ನಂತರ ಗಜರಾಜ್ ಆಫೀಸ್ಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮೇರಿ ಮ್ಯಾಥ್ಯೂಸ್ ನ ಡೀಟೇಲ್ಸ್ ಗಳನ್ನ ಚೆಕ್ ಮಾಡೋಣ ಅಂದ್ರೆ ಆಕೆ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅಕೌಂಟ್ ಗಳನ್ನ ಹೊಂದಿರೋದೇ ಇಲ್ಲ. ನಂತರ ಆದಿತ್ಯನ ಹಾಸ್ಪಿಟಲ್ಗೆ ಹೋಗಿ ನಿನಗೆ ಮೇರಿ ಮ್ಯಾಥ್ಯೂಸ್ ಎಂಬ ಹುಡುಗಿ ಪರಿಚಯ ಇದ್ದಾಳ ಅಂತ ಕೇಳಿದಾಗ ಆತ ಆ ಹೆಸರಿನವರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಂತರ ಗಜರಾಜ್ ಆದಿತ್ಯ ಹಾಗೂ ಶ್ರುತಿ ಹೋಗಿದ್ದ ಆ ಲೈಟ್ ಡೆಕೋರೇಷನ್ ನ ಅಂಗಡಿ ಬಳಿ ಹೋಗಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ಗೊತ್ತಾಗುತ್ತೆ. ಆ ದಿನ ಅವರಿಬ್ಬರು ಅಂಗಡಿಗೆ ಬಂದಿದ್ದಾಗ ಮೇರಿ ಕೂಡ ಪಕ್ಕದ ಬಿಲ್ಡಿಂಗ್ ನಲ್ಲೇ ನಿಂತಿರ್ತಾಳೆ. ಹಾಗೂ ಈ ಹಿಂದೆ ನಾವು ನೋಡಿದಂತೆ ಆದಿತ್ಯ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ತಿದ್ದಾಗ ಅವನ ಮೇಲೆ ಫ್ಯಾನ್ ಬಿದ್ದಾಗ ಈ ಮೇರಿ ಅಲ್ಲೇ ಇರ್ತಾಳೆ ಅಲ್ವಾ. ಈಗ ಗಜರಾಜ್ಗೆ ಅರ್ಥ ಆಗುತ್ತೆ ಈ ಮೇರಿ ಆದಿತ್ಯ ಹಾಗೂ ಶ್ರುತಿಗೆ ಏನೋ ಒಂದು ಕನೆಕ್ಟಿಂಗ್ ಪಾಯಿಂಟ್ ಇದೆ ಅಂತ. ತಕ್ಷಣವೇ ಗಜರಾಜ್ ಆ ಮೇರಿಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಾಕಿಂಗ್ಲಿ ಆಕೆ ಆದಿತ್ಯನನ್ನ ನೋಡ್ತಿದ್ದ ಹಾಗೆ ಅವನ ಕಾರನ್ನ ತುಂಬಾನೇ ಕೋಪದಿಂದ ಚೇಸ್ ಮಾಡ್ತಾ ಹೋಗ್ತಿರೋದನ್ನ ನೋಡ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಏನು ಆಗೇ ಇಲ್ಲ ಅನ್ನುವ ರೀತಿ ಮೇರಿ ಮತ್ತೆ ನಾರ್ಮಲ್ ಆಗ್ತಾಳೆ. ಆ ದಿನ ಸಂಜೆ ಆದಿತ್ಯ ತನ್ನ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದು ನೋಡಿದ್ರೆ ಮನೆಯ ಮೆಟ್ಟಿಲಿನ ಮೇಲೆ ರಕ್ತದ ಹನಿಗಳು ಬಿದ್ದಿರುತ್ತವೆ. ಹೆದರಿಕೊಂಡ ಆದಿತ್ಯ ಆ ರಕ್ತದ ಹನಿಗಳನ್ನೇ ಫಾಲೋ ಮಾಡ್ತಾ ಹೋದಾಗ ಅದು ಶ್ರುತಿ ಹಾಗೂ ಆದಿತ್ಯನ ಬೆಡ್ರೂಮ್ಗೆ ಹೋಗಿರುತ್ತೆ. ತಕ್ಷಣ ರೂಮ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡಿದ್ರೆ ಅದು ಲಾಕ್ ಆಗಿರುತ್ತೆ. ಡೋರ್ ಅನ್ನ ಒಡೆದು ಒಳಗಡೆ ಹೋಗಿ ನೋಡಿದ್ರೆ ರೂಮ್ ನಲ್ಲಿದ್ದ ಎಲ್ಲ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಶ್ರುತಿ ಅಂತ ಕೂಗ್ತಾ ಆಕೆ ಎಲ್ಲಿ ಅಂತ ನೋಡ್ತಾ ಹೋದಾಗ ಶಾಕಿಂಗ್ಲಿ ಆಕೆ ಬಾಲ್ಕನಿಯ ಗ್ರಿಲ್ ನ ಮೇಲೆ ನಗುತ್ತಾ ಕೂತಿರ್ತಾಳೆ. ಆದಿತ್ಯ ಆಕೆ ಬಳಿ ಹೋಗಿ ನೋಡಿದ್ರೆ ಆಕೆ ತನ್ನ ಕೆನ್ನೆಯನ್ನ ತುಂಬಾನೇ ವಿಚಿತ್ರವಾಗಿ ಕುಯ್ದುಕೊಂಡಿರ್ತಾಳೆ. ಅದರ ರಕ್ತವೇ ಮನೆಯಲ್ಲೆಲ್ಲ ಸೋರಿರುತ್ತೆ. ಆದಿತ್ಯ ಹತ್ತಿರ ಹೋಗ್ತಿದ್ದ ಹಾಗೆ ಶ್ರುತಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಕೆಳಗಡೆ ಹಾರಿ ಬಿಡ್ತಾಳೆ. ಶ್ರುತಿ ಸತ್ತೇ ಹೋಗಿರ್ಬೋದು ಅಂತ ಕೆಳಗಡೆ ಹೋಗಿ ನೋಡಿದ್ರೆ ಶ್ರುತಿಗೆ ಏನೂ ಆಗಿರೋದಿಲ್ಲ. ಆಕೆ ಇದ್ದಕ್ಕಿದ್ದ ಹಾಗೆ ಆದಿತ್ಯನ ಕೈಗೆ ಸಿಗದ ಹಾಗೆ ಕಾಡಿನ ಒಳಗಡೆ ತುಂಬಾನೇ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಅಲ್ಲೇ ಪಕ್ಕದಲ್ಲಿದ್ದ ಒಂದು ದೊಡ್ಡ ಹೈವೇ ಮಧ್ಯೆ ಹೋಗಿ ನಿಂತು ಬಿಡ್ತಾಳೆ. ಹಿಂದಿನಿಂದ ಬರ್ತಿದ್ದ ಒಂದು ದೊಡ್ಡ ಲಾರಿ ಇನ್ನೇನು ಆಕೆಗೆ ಗುದ್ದಿ ಆಕ್ಸಿಡೆಂಟ್ ಆಗೇ ಹೋಯ್ತು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಗಜರಾಜ್ ಆಕೆಯನ್ನ ಕಾಪಾಡ್ತಾನೆ. ಈಗ ಶ್ರುತಿಯ ಆ ವಿಚಿತ್ರವಾದ ವರ್ತನೆಯನ್ನ ನೋಡಿದ ಗಜರಾಜ್ಗೆ ಕನ್ಫರ್ಮ್ ಆಗುತ್ತೆ ಆಕೆ ಯಾವುದೋ ಆತ್ಮಕ್ಕೆ ಪೊಸೆಸ್ ಆಗಿದ್ದಾಳೆ ಅಂತ. ತಕ್ಷಣವೇ ಆದಿತ್ಯ ಆಕೆಯನ್ನ ಎತ್ತಿಕೊಂಡು ಮನೆಯ ಕಡೆ ಹೊರಟಾಗ ಅನ್ಕಾನ್ಶಿಯಸ್ ಆಗಿದ್ದ ಶ್ರುತಿ ತನ್ನ ಕೈಗಳನ್ನ ಬೆಟ್ಟದ ಮೇಲಿದ್ದ ಒಂದು ಹಾಸ್ಪಿಟಲ್ ನ ಕಡೆಗೆ ತೋರಿಸ್ತಾಳೆ. ಇದನ್ನ ನೋಡಿದ ಗಜರಾಜ್ಗೆ ಶ್ರುತಿ ಯಾಕೆ ಹಾಸ್ಪಿಟಲ್ ನ ಕಡೆ ಕೈ ತೋರಿಸಿದ್ಲು ಅಂತ ತಲೆ ಕೆಡುತ್ತೆ. ನಂತರ ಮನೆಗೆ ಬಂದು ಶ್ರುತಿ ಯಾಕೆ ಆ ರೀತಿ ಬಿಹೇವ್ ಮಾಡಿದ್ಲು ಅಂತ ಕೇಳಿದಾಗ ಶ್ರುತಿಗೆ ಕೆಲವು ವರ್ಷಗಳಿಂದ ಡಿಪ್ರೆಷನ್ ನ ಕಾಯಿಲೆ ಇದೆ. ಇದರಿಂದಾಗಿ ಆಕೆಗೆ ಆಗಾಗ ಆಂಗ್ಸೈಟಿ ಅಟ್ಯಾಕ್ ಕೂಡ ಆಗುತ್ತೆ. ಶ್ರುತಿಗೆ ಕೆಲವು ಬಾರಿ ಆಕೆ ಏನ್ ಮಾಡ್ತಿದ್ದಾಳೆ ಅನ್ನೋದ್ರ ಮೇಲೆ ಕಂಟ್ರೋಲೇ ಇರೋದಿಲ್ಲ. ಇದೇ ಕಾರಣಕ್ಕೆ ನಾವು ಮನಾಲಿಯನ್ನ ಬಿಟ್ಟು ಶಿಮ್ಲಾಗೆ ಬಂದು ಸೆಟಲ್ ಆದ್ವಿ. ಆದ್ರೆ ಇಲ್ಲಿಗೆ ಬಂದ ಮೇಲೂ ಕೂಡ ಆಕೆ ಪ್ರಾಬ್ಲಮ್ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ ಆದಿತ್ಯ ಹೇಳ್ತಾನೆ. ಅದೇ ಸಮಯಕ್ಕೆ ಶ್ರುತಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಬಂದಿದ್ದ ಡಾಕ್ಟರ್ ಶ್ರುತಿಯನ್ನ ಚೆಕ್ ಮಾಡಿ ಶ್ರುತಿಗೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ, ಆದ್ರೆ ಆಕೆ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂಬ ವಿಷಯವನ್ನ ಹೇಳ್ತಾಳೆ. ಖುಷಿಯಾಗಬೇಕಾಗಿದ್ದ ವಿಷಯವನ್ನ ಕೇಳಿದ ಮೇಲೂ ಕೂಡ ಆದಿತ್ಯ ಯಾವುದೇ ರಿಯಾಕ್ಷನ್ ಕೊಡದೇ ಇಲ್ಲ. ಗಜರಾಜ್ ಇದನ್ನ ಅಬ್ಸರ್ವ್ ಮಾಡ್ತಾನೆ. ನಂತರ ಡಾಕ್ಟರ್ ಹಾಗೂ ಗಜರಾಜ್ ಮನೆಯಿಂದ ಹೋದ ಮೇಲೆ ಆದಿತ್ಯ ವಾಪಸ್ ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಶ್ರುತಿ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಗೋಡೆಯ ಕಡೆ ತಿರುಗಿ ನಿಂತಿರ್ತಾಳೆ. ಆಕೆ ಹತ್ತಿರ ಹೋಗಿ ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಶ್ರುತಿ ಆದಿತ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತಷ್ಟು ಹೆದರಿಕೊಂಡ ಆದಿತ್ಯ ಆಕೆ ಜೊತೆ ತಪ್ಪಿಸಿಕೊಂಡು ಕೊನೆಗೆ ಆಕೆ ಕೈಕಾಲುಗಳನ್ನ ಒಂದು ಬೆಡ್ಗೆ
ಕಟ್ಟಿ ಹಾಕ್ತಾನೆ. ಹೀಗೆ ಮತ್ತೆ ಮತ್ತೆ ಶ್ರುತಿಯ ಬಿಹೇವಿಯರ್ ನಲ್ಲಿ ಚೇಂಜಸ್ ಗಳನ್ನ ನೋಡಿದ ಆದಿತ್ಯಗೂ ಕೂಡ ಕನ್ಫರ್ಮ್ ಆಗುತ್ತೆ ಆಕೆ ಯಾವುದೋ ಒಂದು ಆತ್ಮಕ್ಕೆ ಪೊಸೆಸ್ ಆಗಿದ್ದಾಳೆ ಅಂತ. ಈ ಕಡೆ ಗಜರಾಜ್ಗೆ ಒಂದು ಶಾಕಿಂಗ್ ಟ್ವಿಸ್ಟ್ ಗೊತ್ತಾಗುತ್ತೆ. ಅಷ್ಟಕ್ಕೂ ಇವರು ಮೇರಿ ಅಂತ ಅಂದುಕೊಂಡು ಆಕೆ ಬ್ಯಾಕ್ ಗ್ರೌಂಡ್ ಚೆಕ್ ಅನ್ನ ಮಾಡ್ತಿದ್ರು ಅಲ್ವಾ. ಅಷ್ಟಕ್ಕೂ ಆಕೆ ಹೆಸರು ಮೇರಿ ಅಲ್ಲವೇ ಅಲ್ಲ, ಆಕೆಯ ನಿಜವಾದ ಹೆಸರು ಅಂಜಲಿ ಅಂತ ಗೊತ್ತಾಗುತ್ತೆ. ಆಕೆ ಬಗ್ಗೆ ಮತ್ತಷ್ಟು ವಿಚಾರಿಸಿದಾಗ ಕೆಲವು ತಿಂಗಳುಗಳ ಹಿಂದೆ ಅಂಜಲಿಗೆ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿತ್ತು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಅಂಜಲಿಯ ತಂದೆಯ ಬಗ್ಗೆ ಪತ್ತೆ ಮಾಡಿ ಅವರ ಬಳಿ ಹೋಗಿ ವಿಚಾರಿಸಿದಾಗ, ಹೌದು, ನನ್ನ ಮಗಳಿಗೆ ಒಂದು ದಿನ ರಾತ್ರಿ ಆಕ್ಸಿಡೆಂಟ್ ಆಗಿದ್ದು ನಿಜಾನೇ. ಆಕೆಗೆ ಒಂದು ಮೇಜರ್ ಸರ್ಜರಿ ಆಗಬೇಕಾಗಿದ್ದ ಕಾರಣ ಆಕೆಯನ್ನ ಅಮೆರಿಕಾಗೆ ಕರೆದುಕೊಂಡು ಹೋದ್ವಿ. ನಂತರ ನನ್ನ ಮಗಳು ಅಮೆರಿಕಾದಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡಿದ್ಲು ಅಂತ ಹೇಳ್ತಾನೆ. ಇವನ ಈ ವಿಚಿತ್ರವಾದ ಸ್ಟೇಟ್ಮೆಂಟ್ ಕೇಳಿದ ಗಜರಾಜ್ಗೆ ಅನುಮಾನ ಶುರುವಾಗುತ್ತೆ. ಇವನ ಮಗಳು ಅಮೆರಿಕಾದಲ್ಲಿ ವಾಸ ಮಾಡ್ತಿದ್ರೆ ನೋಡೋದಕ್ಕೆ ಆಕೆ ರೀತಿನೇ ಇರುವ ಮೇರಿ ಎಂಬ ಹುಡುಗಿ ಇಲ್ಲಿರೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಅಷ್ಟಕ್ಕೂ ಆಕೆ ಯಾರು ಅಂತ ತುಂಬಾನೇ ತಲೆ ಕೆಡುತ್ತೆ. ಸರಿ ಅಂತ ಗಜರಾಜ್ ಇನ್ನೇನು ಅಲ್ಲಿಂದ ಹೊರಡುವಾಗ, ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆದಾಗ ಆಕೆಗೆ ಪ್ರೈಮರಿ ಟ್ರೀಟ್ಮೆಂಟ್ ಅನ್ನ ಎಲ್ಲಿ ಕೊಡಿಸಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಆತ ಆದಿತ್ಯನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಗಜರಾಜ್ಗೆ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಗಜರಾಜ್ ಶ್ರುತಿ ಹೇಗಿದ್ದಾಳೆ ಅಂತ ವಿಚಾರಿಸೋದಕ್ಕೆ ಆಕೆ ಮನೆಗೆ ಹೋಗ್ತಾನೆ. ಒಂದು ಫೋಟೋದಲ್ಲಿ ಆಕೆ ಆದಿತ್ಯನ ಜೊತೆ ಡಾಕ್ಟರ್ ಗಳು ಹಾಕಿಕೊಳ್ಳುವ ವೈಟ್ ಕಲರ್ ನ ಕೋಟ್ ಅನ್ನ ಹಾಕಿಕೊಂಡು ನಿಂತಿರೋದು ಕಾಣಿಸುತ್ತೆ. ಇದನ್ನ ನೋಡಿದ ಗಜರಾಜ್, ನೀವು ಕೂಡ ಈ ಹಿಂದೆ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ರಾ, ನೀವ್ಯಾಕೆ ಕೆಲಸವನ್ನ ಬಿಟ್ರಿ ಅಂತ ಕೇಳ್ತಾನೆ. ಅದಕ್ಕೆ ಶ್ರುತಿ, ಮನೆಯಲ್ಲಿ ನಾವಿಬ್ಬರು ಕೂಡ ಡಾಕ್ಟರ್ ಗಳಾಗಿದ್ದ ಕಾರಣ ನಮ್ಮ ಪರ್ಸನಲ್ ಲೈಫ್ ನ ಮೇಲೆ ತುಂಬಾನೇ ಪ್ರೆಷರ್ ಬರ್ತಿತ್ತು, ಹೀಗಾಗಿ ನಾನು ಕೆಲಸ ಬಿಟ್ಟೆ ಅಂತ ಹೇಳ್ತಾಳೆ. ಸರಿ ಅಂತ ನಿಮಗೆ ಅಂಜಲಿ ಎಂಬ ಹುಡುಗಿಯ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳಿದಾಗ ಆಕೆ ಕೂಡ ಸರಿಯಾಗಿ ಉತ್ತರ ಕೊಡೋದೇ ಇಲ್ಲ. ಮರುದಿನ ಮೇರಿ ಪೇಷಂಟ್ ಗಳನ್ನ ಕರೆದುಕೊಂಡು ಚರ್ಚ್ಗೆ ಬಂದಿದ್ದಾಗ ಗಜರಾಜ್ ಆದಿತ್ಯ ಹಾಗೂ ಶ್ರುತಿಯನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾನೆ. ಮೇರಿ ಆದಿತ್ಯನನ್ನ ನೋಡ್ತಿದ್ದ ಹಾಗೆ ತನ್ನ ಕೈ ಸನ್ನೆ ಮೂಲಕವೇ ಅವನನ್ನ ಗಾಳಿಯಲ್ಲಿ ತೇಲುವ ಹಾಗೆ ಮಾಡಿಬಿಡ್ತಾಳೆ. ಇದನ್ನ ನೋಡಿದ ಗಜರಾಜ್ ಹಾಗೂ ಶ್ರುತಿಗೆ ಒಂದು ಸರಿ ಶಾಕ್ ಆಗಿ ಬಿಡುತ್ತೆ. ತನ್ನ ಗಂಡನಿಗೆ ಏನಾಗಿ ಬಿಡುತ್ತೋ ಅಂತ ಹೆದರಿಕೊಂಡ ಶ್ರುತಿ ಅಂಜಲಿ ಅಂತ ಜೋರಾಗಿ ಕೂಗಿ ಬಿಡ್ತಾಳೆ. ಆ ಹೆಸರನ್ನ ಕೇಳುತ್ತಿದ್ದ ಹಾಗೆ ಮೇರಿ ಆದಿತ್ಯನನ್ನ ದೂರಕ್ಕೆ ಎಸೆದು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಈಗ ಈ ಕೇಸ್ ನಲ್ಲಿ ನಡೆಯುತ್ತಿದ್ದ ವಿಚಿತ್ರವಾದ ಘಟನೆಗಳನ್ನ ನೋಡ್ತಿದ್ದ ಗಜರಾಜ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಇದನ್ನೇ ಯೋಚನೆ ಮಾಡ್ತಾ ಕೂತಿದ್ದಾಗ ಈ ಹಿಂದೆ ನಾವು ನೋಡಿದ ಆ ವಯಸ್ಸಾದ ವ್ಯಕ್ತಿ ಮತ್ತೆ ಇವನ ಬಳಿ ಬರ್ತಾನೆ. ಆತ, ನಿನಗೆ ಈ ಕೇಸ್ ನಲ್ಲಿ ಏನಾದ್ರೂ ಕ್ಲೂಗಳು ಸಿಗ್ಬೇಕು ಅಂದ್ರೆ ಅಂಜಲಿಗೆ ಆ ದಿನ ರಾತ್ರಿ ಆಕ್ಸಿಡೆಂಟ್ ಮಾಡಿದ್ದ ಆ ಟ್ರಕ್ ಡ್ರೈವರ್ ನ ಬಳಿ ಹೋಗಿ ವಿಚಾರಿಸು ಅಂತ ಹೇಳ್ತಾನೆ. ಈತ ಹೇಳಿದ್ದು ಸರಿನೇ ಅಲ್ವಾ ಅಂತ ಗಜರಾಜ್ ಆ ಟ್ರಕ್ ಡ್ರೈವರ್ ನ ಬಳಿಗೆ ಹೋಗ್ತಾನೆ. ಅವನನ್ನ ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಸರ್, ಆ ದಿನ ರಾತ್ರಿ ನನ್ನ ಪಾಡಿಗೆ ನಾನು ಟ್ರಕ್ ಅನ್ನ ಡ್ರೈವಿಂಗ್ ಮಾಡ್ತಾ ಹೋಗ್ತಿದ್ದೆ. ಎದುರುಗಡೆಯಿಂದ ತುಂಬಾನೇ ಸ್ಪೀಡ್ ಆಗಿ ಹಾಗೂ ಅಡ್ಡಾತಿಡ್ಡಿಯಾಗಿ ಕಾರನ್ನ ಓಡಿಸಿಕೊಂಡು ಬಂದ ಆ ಹುಡುಗಿ ಲಾರಿಗೆ ಗುದ್ದಿಬಿಟ್ಲು. ಇದನ್ನ ನೋಡಿ ನನಗೆ ತುಂಬಾನೇ ಭಯ ಆಯ್ತು. ತಕ್ಷಣ ಕೆಳಗಡೆ ಇಳಿದು ನೋಡಿದ್ರೆ ಲಾರಿಯಲ್ಲಿ ಲೋಡ್ ಆಗಿದ್ದ ಕಬ್ಬಿಣದ ರಾಡ್ ಗಳು ಆ ಹುಡುಗಿಯ ಮೈಯಲ್ಲೆಲ್ಲ ಹೊಕ್ಕು ಬಿಟ್ಟಿದ್ವು. ಆ ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ ಆ ಹುಡುಗಿ ಸತ್ತು ಹೋದಳು ಅಂತ ಅಂದುಕೊಂಡ್ರೆ ಮರುದಿನ ಬೆಳಿಗ್ಗೆ ನೋಡಿದ್ರೆ ಆಕೆ ಬದುಕಿದ್ದಾಳೆ ಅಂತ ಗೊತ್ತಾಯ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಗಜರಾಜ್ ಅಲ್ಲಿಂದ ಸೀದಾ ಆದಿತ್ಯನ ಮನೆಗೆ ಬರ್ತಾನೆ. ಆ ಟ್ರಕ್ ಡ್ರೈವರ್ ನನ್ನ ವಿಚಾರಿಸಿದಾಗ ಅಂಜಲಿಯ ಬಾಡಿ ಒಳಗಡೆ ರಾಡ್ ಗಳು ಹೊಕ್ಕಿದ್ವು ಅಂತ ಹೇಳ್ದ. ಆದ್ರೆ ನೀವು ನೋಡಿದ್ರೆ ರಿಪೋರ್ಟ್ ನಲ್ಲಿ ಏನನ್ನು ಕೂಡ ಮೆನ್ಷನ್ ಮಾಡಿಲ್ಲ. ತನ್ನನ್ನ ಕಾಪಾಡಿದ ನಿಮ್ಮ ಮೇಲೆ ಅಂಜಲಿ ಯಾಕೆ ಹಲ್ಲೆ ಮಾಡ್ತಾಳೆ? ಅಷ್ಟಕ್ಕೂ ಆಕೆ ಯಾರೋ ಮೇರಿ ಮ್ಯಾಥ್ಯೂಸ್ ಅಂತ ಹೇಳಿಕೊಂಡು ಯಾಕೆ ಓಡಾಡ್ತಿದ್ದಾಳೆ ಅಂತ ವಿಚಾರಿಸ್ತಾನೆ. ಆದ್ರೆ ಈ ಬಾರಿ ಕೂಡ ಆದಿತ್ಯ ಸರಿಯಾಗಿ ಏನನ್ನೋ ಆನ್ಸರ್ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಸಮಯಕ್ಕೆ ಹಾಸ್ಪಿಟಲ್ ನ ಒಂದು ರೂಮ್ ನಲ್ಲಿ ಲೈಟ್ ಜೋರಾಗಿ ಫ್ಲಿಕರ್ ಆಗ್ತಿರೋದನ್ನ ನೋಡ್ತಾನೆ. ಗಜರಾಜ್ಗೆ ಏನೋ ಫ್ಲಾಶ್ ಆಗಿ ಆ ರೂಮ್ ನ ಒಳಗಡೆ ಹೋಗಿ ನೋಡಿದ್ರೆ ರೂಮ್ ನ ಗೋಡೆ ಮೇಲೆ ಜೀಸಸ್ ಕ್ರಾಸ್ ಸಿಂಬಲ್ ಮೂಡಿರುತ್ತೆ ಹಾಗೂ ಆ ಕ್ರಾಸ್ ರೂಮ್ ನಂಬರ್ 11 ಕಡೆಗೆ ಸ್ಲೈಟ್ ಆಗಿ ವಾಲುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಗಜರಾಜ್ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ವಾಸ ಮಾಡ್ತಿದ್ದ ಇಬ್ಬರು ವಯಸ್ಸಾದ ಗಂಡ ಹೆಂಡತಿಯ ಮನೆಗೆ ಬರ್ತಾನೆ. ಮತ್ತೊಂದು ಕಡೆ ಅದೇ ದಿನ ಆದಿತ್ಯ ಹೊಸದಾಗಿ ಕಟ್ಟಿಸಿದ್ದ ಹಾಸ್ಪಿಟಲ್ ನ ಇನಾಗ್ರೇಷನ್ ಇರುತ್ತೆ. ಆ ಹಾಸ್ಪಿಟಲ್ ಅನ್ನ ಇನಾಗ್ರೇಟ್ ಮಾಡೋದಕ್ಕೆ ಅಂಜಲಿಯ ತಂದೆ ರಾವತ್ ಚೀಫ್ ಗೆಸ್ಟ್ ಆಗಿ ಬಂದಿರುತ್ತಾನೆ. ಈ ವಿಷಯ ಗೊತ್ತಾಗಿ ಗಜರಾಜ್ ಕೂಡ ತಕ್ಷಣ ಅಲ್ಲಿಗೆ ಬರ್ತಾನೆ. ಅಷ್ಟರಲ್ಲಿ ಹಾಸ್ಪಿಟಲ್ ನ ಲೈಟ್ ಗಳು ಫ್ಲಿಕರ್ ಆಗೋದಕ್ಕೆ ಶುರುವಾಗುತ್ತವೆ ಹಾಗೂ ಹಾಸ್ಪಿಟಲ್ ನಲ್ಲಿದ್ದ ಎಲ್ಲ ಚೇರ್ ಗಳು ಹಾಗೂ ವೀಲ್ ಚೇರ್ ಗಳು ತಮ್ಮಷ್ಟಕ್ಕೆ ತಾವೇ ಆ ಕಡೆ ಈ ಕಡೆ ಮೂವ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟರಲ್ಲಿ ಆತ್ಮಕ್ಕೆ ಪೊಸೆಸ್ ಆಗಿದ್ದ ಮೇರಿ ಅಲ್ಲಿಗೆ ಬಂದು ರಾವತ್ ನ ಮೇಲೆ ಹಲ್ಲೆ ಮಾಡ್ತಾಳೆ. ನಂತರ ಆದಿತ್ಯಗೂ ಕೂಡ ಸರಿಯಾಗಿ ಹೊಡೆದು ಬಿಡ್ತಾಳೆ. ಅಡ್ಡ ಬಂದ ಗಜರಾಜ್ಗೂ ಸರಿಯಾಗಿ ಹೊಡೆದು ಶ್ರುತಿಯ ಕೂದಲನ್ನ ಹಿಡಿದು ಎಳೆದುಕೊಂಡು ಒಂದು ರೂಮ್ ನ ಒಳಗಡೆ ಹೋಗ್ತಾಳೆ. ಇನ್ನೇನು ಶ್ರುತಿಯನ್ನ ಚಾಕುವಿನಿಂದ ಚುಚ್ಚಿ ಸಾಯಿಸಿ ಬಿಡ್ತಾಳೆ ಅನ್ನುವಷ್ಟರಲ್ಲಿ ಈ ಹಿಂದೆ ಗಜರಾಜ್ ಹೋಗಿ ಮೀಟ್ ಆಗಿದ್ದ ಆ ವಯಸ್ಸಾದ ಗಂಡ ಹೆಂಡತಿ ಅಲ್ಲಿಗೆ ಬಂದು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಅಂತ ಜೋರಾಗಿ ಕೂಗ್ತಾರೆ. ಈಗ ಗಜರಾಜ್ ಅಷ್ಟಕ್ಕೂ ಏನೋ ನಡೆದಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುತ್ತೆ ಅಂಜಲಿಯ ದೇಹದ ಒಳಗಡೆ ಇರುವ ಆತ್ಮ ಮೇರಿ ಮ್ಯಾಥ್ಯೂಸ್ ಅಲ್ಲ, ಬದಲಿಗೆ ಆಕೆಯ ನಿಜವಾದ ಹೆಸರು ಆಮಿ ಮ್ಯಾಥ್ಯೂಸ್ ಅಂತ. ಈಗ ಆ ದಿನ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಆ ದಿನ ರಾತ್ರಿ ಟ್ರಕ್ ಆಕ್ಸಿಡೆಂಟ್ ಆದಾಗ ಅಂಜಲಿ ಹಾರ್ಟ್ಗೆ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ಅಂಜಲಿಯನ್ನ ಆದಿತ್ಯ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿರ್ತಾರೆ. ಸ್ವಲ್ಪ ಸಮಯದ ನಂತರ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆದ ವಿಷಯ ಗೊತ್ತಾಗಿ ರಾವತ್ ಅಲ್ಲಿಗೆ ಓಡಿ ಬರ್ತಾನೆ. ಚೆಕ್ ಮಾಡಿದ ಆದಿತ್ಯ, ನಿಮ್ಮ ಮಗಳ ಹಾರ್ಟ್ಗೆ ತುಂಬಾನೇ ಡ್ಯಾಮೇಜ್ ಆಗಿದೆ, ಆಕೆಯನ್ನ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ರಾವತ್ ರಿಕ್ವೆಸ್ಟ್ ಮಾಡಿಕೊಳ್ತಾ, ಆದಿತ್ಯ ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಬದುಕಿಸೋ, ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ಇಲ್ಲ ಸರ್, ನಿಮ್ಮ ಮಗಳು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುತ್ತಿರುವಾಗಲೇ ಶ್ರುತಿ ಅಲ್ಲಿಗೆ ಬರ್ತಾಳೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಹಾಗೂ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶ್ರುತಿ ರೂಮ್ ನಂಬರ್ 11 ತೋರಿಸಿ ಆ ರೂಮ್ ನಲ್ಲಿರುವ ಆಮಿ ಎಂಬ ಹುಡುಗಿ ಹಲವು ತಿಂಗಳುಗಳಿಂದ ಕೋಮಾದಲ್ಲೇ ಇದ್ದಾಳೆ, ಆಕೆ ನಾರ್ಮಲ್ ಆಗ್ತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನಾವೊಂದು ಕೆಲಸ ಮಾಡೋಣ, ಆಕೆ ಹಾರ್ಟ್ ಅನ್ನ ಅಂಜಲಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಬಿಡೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಆದಿತ್ಯಗೆ ತುಂಬಾನೇ ಶಾಕ್ ಆಗುತ್ತೆ. ಶ್ರುತಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಂಜಲಿಯನ್ನ ಬದುಕಿಸೋದಕ್ಕೆ ಆಮಿಯನ್ನ ಕೊಲೆ ಮಾಡ್ಬೇಕಾ? ಇದು ಅಸಾಧ್ಯ ಅಂತ ಹೇಳ್ತಾನೆ. ಆದ್ರೆ ಶ್ರುತಿ ಮಾತ್ರ, ಆದಿತ್ಯ ಈ ರೀತಿಯ ಚಾನ್ಸ್ ನಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ, ನನ್ನ ಮಾತನ್ನ ಕೇಳು, ಈ ಕೆಲಸವನ್ನ ನಾವು ಮಾಡಿ ಮುಗಿಸಿದ್ರೆ ನಮ್ಮ ಫ್ಯೂಚರ್ ಸೆಟಲ್ ಆಗಿ ಬಿಡುತ್ತೆ ಅಂತ ಹೇಳ್ತಾಳೆ. ಆಗ ರಾವತ್, ಆದಿತ್ಯ ನನ್ನ ಮಗಳನ್ನ ನೀನು ಕಾಪಾಡಿದ್ರೆ ನೀನು ಕೆಲಸ ಮಾಡ್ತಿರುವ ಈ ಹಾಸ್ಪಿಟಲ್ ಅನ್ನೇ ಖರೀದಿ ಮಾಡಿ ನಿನ್ನ ಹೆಸರಿಗೇನೆ ಬರೆದು ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಕೋಮಾದಲ್ಲಿದ್ದ ಆಮಿಗೆ ಇವರೆಲ್ಲ ಮಾತನಾಡಿಕೊಳ್ತಿರುವ ಮಾತುಗಳು ಕಿವಿಗೆ ಬೀಳ್ತವೆ. ಆದ್ರೆ ಆಕೆಯ ಮೈಂಡ್ ರಿಯಾಕ್ಟ್ ಮಾಡಿದ್ರು ಕೂಡ ಬಾಡಿ ರಿಯಾಕ್ಟ್ ಮಾಡೋದಿಲ್ಲ. ಅಷ್ಟರಲ್ಲೇ ದುಡ್ಡಿನ ಆಸೆಗೆ ಶ್ರುತಿ ಆಮಿಗೆ ಹಾಕಿದ್ದ ಲೈಫ್ ಸಪೋರ್ಟ್ ಅನ್ನ ತೆಗೆದು ಆಕೆ ಉಸಿರುಗಟ್ಟಿ ಸಾಯುವ ಹಾಗೆ ಮಾಡಿಬಿಡ್ತಾಳೆ. ಈಗಲೇ ನಮಗೆ ಗೊತ್ತಾಗುತ್ತೆ, ಆಮಿ ಆತ್ಮ ತನ್ನ ದೇಹದಿಂದ ಹೊರಗಡೆ ಬಂದು ತನ್ನ ಮೇಲೆ ಆದ ಎಲ್ಲ ಅನ್ಯಾಯವನ್ನ ನೋಡುತ್ತೆ. ಆದಿತ್ಯ ಹಾಗೂ ಶ್ರುತಿಯ ಮೇಲೆ ಹೇಗಾದ್ರೂ ಮಾಡಿ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತಾನೆ ಆಮಿಯ ಆತ್ಮ ಅಂಜಲಿಯ ದೇಹದ ಒಳಗೆ ಸೇರಿಕೊಳ್ಳುತ್ತೆ. ಸ್ನೇಹಿತರೆ, ಇದರರ್ಥ ಇಷ್ಟು ದಿನಗಳಿಂದ ಅಂಜಲಿ ಬಿಹೇವ್ ಮಾಡಿದ ಎಲ್ಲದಕ್ಕೂ ಕಾರಣ ಆಕೆಯ ದೇಹದ ಒಳಗಡೆ ಸೇರಿಕೊಂಡಿದ್ದ ಆಮಿಯ ಆತ್ಮನೇ. ಅಷ್ಟಕ್ಕೂ ಇದನ್ನೆಲ್ಲ ಹೇಗೆ ಗಜರಾಜ್ ಕಂಡುಹಿಡಿದಿದ್ದ ಅಂದ್ರೆ, ಆದಿತ್ಯನ ಮೇಲೆ ಅನುಮಾನ ಬಂದು ಅಂಜಲಿಗೆ ಆಕ್ಸಿಡೆಂಟ್ ಆಗಿದ್ದ ದಿನದ ಹಾಸ್ಪಿಟಲ್ ನ ರೆಕಾರ್ಡ್ಸ್ ಗಳನ್ನ ಚೆಕ್ ಮಾಡಿರ್ತಾನೆ. ಆಗ ಗೊತ್ತಾಗಿರುತ್ತೆ ಆ ದಿನ ಅಂಜಲಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಆಗಿತ್ತು. ಜೊತೆಗೆ ಅದೇ ಫ್ಲೋರ್ ನಲ್ಲಿ ಕೋಮಾದಲ್ಲಿದ್ದ ಆಮಿ ಸತ್ತಿದ್ದಳು ಅಂತ ರೆಕಾರ್ಡ್ಸ್ ನಲ್ಲಿ ಎಂಟರ್ ಆಗಿರುತ್ತೆ. ಆಗಲೇ ಗಜರಾಜ್ ಗೆಸ್ ಮಾಡಿರ್ತಾನೆ, ಅಂಜಲಿಯನ್ನ ಬದುಕಿಸೋದಕ್ಕೆ ಅಂತ ಕೋಮಾದಲ್ಲಿದ್ದ ಆಮಿಯನ್ನ ಸಾಯಿಸಿ ಆಕೆ ಹಾರ್ಟ್ ಅನ್ನ ಅಂಜಲಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗಿದೆ ಅಂತ. ಆಮಿಯನ್ನ ಸಾಯಿಸಿದ್ದ ಕಾರಣಕ್ಕೇನೆ ಶ್ರುತಿಗೆ ಡಿಪ್ರೆಷನ್ ಶುರುವಾಗಿ ಡಾಕ್ಟರ್ ಕೆಲಸವನ್ನ ಬಿಟ್ಟು ಮನೆಯಲ್ಲಿರೋದಕ್ಕೆ ಶುರು ಮಾಡಿರ್ತಾಳೆ. ಈ ರೀತಿಯಾಗಿ ಗಜರಾಜ್ ಈ ಕೇಸನ್ನ ಕೊನೆಗೂ ಸಾಲ್ವ್ ಮಾಡಿ ಶ್ರುತಿ, ಆದಿತ್ಯ ಹಾಗೂ ರಾವತ್ ನನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ. ನಂತರ ಶ್ರುತಿ ಜನ್ಮ ನೀಡಿದ್ದ ಮಗುವನ್ನ ಗಜರಾಜ್ ಹಾಗೂ ಆಕೆ ಹೆಂಡತಿ ದತ್ತು ಪಡೆದುಕೊಂಡು ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಗಾಗ ಗಜರಾಜ್ಗೆ ಕಾಣಿಸಿಕೊಳ್ತಿದ್ದ ಆ ವಯಸ್ಸಾದ ವ್ಯಕ್ತಿ ಯಾರು ಗೊತ್ತಾ? ಆತ ಕೂಡ ಈ ಹಿಂದೆ ಆದಿತ್ಯನ ಹಾಸ್ಪಿಟಲ್ ನಲ್ಲಿ ಸತ್ತು ಹೋಗಿದ್ದ ಒಬ್ಬ ವ್ಯಕ್ತಿಯ ಆತ್ಮನೇ ಆಗಿರುತ್ತೆ. ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.